ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ನಂಬರ್ 21 ಅದರಲ್ಲಿ ಮಾಡ್ಯೂಲ್ 2ದಲ್ಲಿ ಯೂನಿಟ್ 5 ಅನ್ನು ನೋಡೋಣ. ಲೈಕ್ ಸ್ಟ್ರಾಟಜಿಕ್ ಫಾರ್ಮುಲೇಷನ್ ಬಗ್ಗೆ. ಓಕೆ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಇದು ಟಾಪಿಕ್. ಆ್ಯಕ್ಚುಲಿ ಇದ್ರ ಮೇಲೆ 5 to 10 ಮಾರ್ಕ್ಸಿಗೆ ಬಂದೇ ಬರುತ್ತೆ ಎಕ್ಸಾಮ್ಗೆ. ಓಕೆ, ಸ್ಟ್ರಾಟಜಿ ಫಾರ್ಮುಲೇಷನ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಆ್ಯನ್ ಆರ್ಗನೈಸೇಷನ್ ಚೂಸಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಕೋರ್ಸ್ ಆಫ್ ಆ್ಯಕ್ಷನ್ ಟು ಅಚೀವ್ ಇಟ್ಸ್ ಡಿಫೈನ್ಡ್ ಗೋಲ್ಸ್. ಮೆನಿ ಅಪ್ರೋಚಸ್ ಇರುತ್ತೆ, ಒಂದೇ ಆ್ಯಕ್ಷನ್ ಮಾಡೋಕ್ಕೆ ಡಿಫ್ರೆಂಟ್ ಅಪ್ರೋಚಸ್ ಇದ್ದರೂ ಕೂಡ ಅದರಲ್ಲಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆಗಿರೋದನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಓಕೆ, ಮೋಸ್ಟ್ ಅಪ್ರಾಪ್ರಿಯೇಟ್ ಕೋರ್ಸ್ ಆಫ್ ಆ್ಯಕ್ಷನ್ ಟು ಅಚೀವ್ ಇಟ್ಸ್ ಡಿಫೈನ್ಡ್ ಗೋಲ್ಸನ್ನು ನಾವೇನಂತೀವಿ, ಸ್ಟ್ರಾಟಜಿ ಫಾರ್ಮುಲೇಷನ್ ಅಂತ ಹೇಳ್ತೀವಿ. ಸ್ಟ್ರಾಟಜಿ ಫಾರ್ಮುಲೇಷನ್ ಇಸ್ ದ ಡೆವಲಪ್ಮೆಂಟ್ ಆಫ್ ಲಾಂಗ್ ರೇಂಜ್ ಪ್ಲ್ಯಾನ್ಸ್ ಫಾರ್ ದ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎನ್ವೈರನ್ಮೆಂಟಲ್ ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ ಇನ್ ಲೈಟ್ ಆಫ್ ಕಾರ್ಪೊರೇಟ್ strength and weaknesses. It includes corporate mission, specifying achievable objectives, developing strategies, setting policy guidelines. Okay, so friends, ಇನ್ನೊಂದೇನೆಂದರೆ ಬೇರೆಲ್ಲ ಸಬ್ಜೆಕ್ಟಲ್ಲಿ ತುಂಬ ಸಿಂಪಲಾಗಿ ಹೇಳ್ಬೋದು, ಬಟ್ ಈ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ವರ್ಡ್ ಕಾಂಪ್ಲಿಕೇಟೆಡ್ ಆಗಿ ಇದೆ ಮತ್ತು ಲೆಂದಿಯಾಗಿ ಡಿಫಿನೇಷನ್ ಕೂಡ ಇದೆ. ಸೊ 1 to 2 ಟೈಮ್ಸ್ ನೀವು ರಿವೈಸ್ ಮಾಡಬೇಕಾಗತ್ತೆ, ಬಿಕಾಸ್ ದಿಸ್ ಇಸ್ ದ ಒನ್ ಸಬ್ಜೆಕ್ಟ್ ಇಟ್ ಟುಕ್ ಮೋಸ್ಟ್ ಆಫ್ ಮೈ ಟೈಮ್. ಓಕೆ, ಸೊ ಇದು ಸ್ವಲ್ಪ ಲೆಂದಿ ಆಗಿರೋದ್ರಿಂದ ರಿಪೀಟೆಡ್ ಆಗಿ ನೋಡಿದಾಗ ಮಾತ್ರ ನಿಮಗೆ ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಓಕೆ, ಸೊ ಸ್ಟ್ರಾಟಜಿ ಫಾರ್ಮುಲೇಷನ್ ಇಸ್ ದ ಡೆವಲಪ್ಮೆಂಟ್ ಆಫ್ ಲಾಂಗ್ ರೇಂಜ್ ಪ್ಲ್ಯಾನ್ಸ್ ಫಾರ್ ದ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್. ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ಗೋಸ್ಕರ ಲಾಂಗ್ ಟರ್ಮ್ ವ್ಯೂಸನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ಪ್ಲ್ಯಾನ್ಸನ್ನು ಮಾಡ್ತೀವಿ. ಅಲ್ಲೇನು ಮಾಡ್ತೀವಿ, ಎನ್ವೈರನ್ಮೆಂಟಲ್ ಅಪಾರ್ಚುನಿಟೀಸ್ ಇರ್ಬೋದು, ನಾವು ಸ್ವೋಟ್ ಅನಾಲಿಸಿಸ್ ಹೇಳ್ತೀವಲ್ಲ ಅದು. ಓಕೆ, ಎನ್ವೈರನ್ಮೆಂಟಲ್ ಅಪಾರ್ಚುನಿಟೀಸ್ ಇರ್ಬೋದು, ಓಕೆ, ಥ್ರೆಟ್ಸ್ ಇರ್ಬೋದು, ಆಮೇಲೆ ಸ್ಟ್ರೆಂತ್ ಇರ್ಬೋದು, ವೀಕ್ನೆಸಸ್ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಒಂದು ಪ್ಲ್ಯಾನನ್ನು ಮಾಡ್ತೀವಿ. ಇದೇನಾಗಿರುತ್ತೆ, ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಕಾರ್ಪೊರೇಟ್ ಮಿಷನ್ ಆಗಿರ್ಬೋದು, ಸ್ಪೆಸಿಫೈಯಿಂಗ್ ಅಚೀವಬಲ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಡೆವಲಪಿಂಗ್ ಸ್ಟ್ರಾಟಜೀಸ್ ಇರ್ಬೋದು, ಮತ್ತು ಸೆಟ್ಟಿಂಗ್ ಪಾಲಿಸಿ ಗೈಡ್ಲೈನ್ಸ್. ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಸ್ಟ್ರಾಟಜಿ ಫಾರ್ಮುಲೇಷನ್. ಸೊ ಮಿಷನ್ ಸ್ಟೇಟ್ಮೆಂಟ್ ಮತ್ತು ವಿಷನ್ ಸ್ಟೇಟ್ಮೆಂಟ್ ಡಿಫ್ರೆನ್ಸಸನ್ನು ಕೇಳ್ಬೋದು, ಅಥವಾ ಲೈಕ್ ಲಾಸ್ಟ್ ನಾವು ಹೇಳಿದಾಗ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಕಂಪೋನೆಂಟ್ಸಲ್ಲಿ ಬಂದಾಗ ಕೂಡ ಈ ಕೆಲವೊಂದು ಪಾಯಿಂಟ್ಸನ್ನು ನೀವು ಇನ್ಕ್ಲೂಡ್ ಮಾಡ್ಬೋದು. ಸೊ ಮಿಷನ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಇಟ್ಸ್ ಅ ಕರೆಂಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್, ಹೂ ವಿ ಆ್ಯಂಡ್ ವಾಟ್ ವಿ ಡೂ, ಕರೆಂಟ್ ಪ್ರಾಡಕ್ಟ್ ಆರ್ ಸರ್ವೀಸಸ್, ಕಸ್ಟಮರ್ ನೀಡ್ಸ್, ಸರ್ವ್, ಟೆಕ್ನಾಲಜಿಕಲ್ ಆ್ಯಂಡ್ ಬಿಸ್ನೆಸ್ ಕೆಪ್ಯಾಬಿಲಿಟೀಸ್. ಈಗ ಎಟ್ ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀವಿ ಆ್ಯಂಡ್ ಏನೇನು ನಾವು ಪ್ರಾಡಕ್ಟನ್ನು ಸರ್ವೀಸಸನ್ನು ಕೊಡ್ತೀವಿ, ಕಸ್ಟಮರ್ ನೀಡ್ಸ್ ಬೇಸ್ಡ್ ಅಂತ ಅನ್ನೋದನ್ನು ನಾವೇಂತೀವಿ, ಅದನ್ನೆಲ್ಲ ಡಿಫೈನ್ ಮಾಡೋದಕ್ಕೆ ಮಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ವಿಷನ್ ಸ್ಟೇಟ್ಮೆಂಟ್ ಅಂತ ಬಂದಾಗ, ಓಕೆ, ಅ ಸ್ಟ್ರಾಟಜಿಕ್ ವಿಷನ್ ಕನ್ಸರ್ನ್ಸ್ ಅ ಫರ್ಮ್ಸ್ ಫ್ಯೂಚರ್ ಬಿಸ್ನೆಸ್ ಪಾತ್. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ವಿಷನ್ ಅಂತ ಬಂದಾಗ ಇಟ್ಸ್ ಅ ಫ್ಯೂಚರ್ ಒನ್, ಫ್ಯೂಚರ್ ಬಿಸ್ನೆಸ್ ಪಾತ್, ವೇರ್ ವಿ ಆರ್ ಗೋಯಿಂಗ್, ಮಾರ್ಕೆಟ್ ಟು ಬಿ ಪರ್ಸ್ಯೂಡ್, ಫ್ಯೂಚರ್ ಟೆಕ್ನಾಲಜಿ, ಪ್ರಾಡಕ್ಟ್, ಕಸ್ಟಮರ್ ಫೋಕಸ್, ಇವೆಲ್ಲವೂ ಕೂಡ ಏನಾಗಿರುತ್ತೆ, ವಿಷನ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಅಂದರೆ ನಾವಿನ್ನು 5 to 10 years ಡೌನ್ ದ ಲೈನ್ ಏನಾಗಬೇಕು, ನಮ್ಮ ಒಂದು ಇಂಡಸ್ಟ್ರಿ ಅಥವಾ ಕಂಪನಿ ಯಾವ ಸ್ಟೇಟಲ್ಲಿ ಇರಬೇಕು ಅನ್ನೋದನ್ನು ನಾವೊಂದು ಫ್ಯೂಚರ್ ಪ್ಲ್ಯಾನ್ ಮಾಡೋದನ್ನು ನಾವೇನಂತೀವಿ, ವಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ದೆನ್ ಮಿಷನ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ, ಕಂಪ್ನಿ ಆಬ್ಜೆಕ್ಟಿವ್ಸ್ ಆ್ಯಂಡ್ ಇಟ್ಸ್ ಅಪ್ರೋಚ್ ಟು ರೀಚ್ ದೋಸ್ ಆಬ್ಜೆಕ್ಟಿವ್ಸೇ ಮೇನ್ ಆಗಿರುತ್ತೆ. ಕಂಪ್ನಿ ಆಬ್ಜೆಕ್ಟಿವ್ಸು ಮತ್ತು ಆಲ್ರೆಡಿ ಇರುವಂಥ ಆಬ್ಜೆಕ್ಟಿವ್ಸನ್ನು ರೀಚ್ ಆಗೋದು ಮಿಷನ್ ಸ್ಟೇಟ್ಮೆಂಟ್ದು ಇಂಪಾರ್ಟೆನ್ಸು. ವಿಷನ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಇಟ್ ಡಿಪಿಕ್ಟ್ಸ್ ಕಂಪ್ನೀಸ್ ಆಸ್ಪಿರೇಷನ್ ಫಾರ್ ದ ಫ್ಯೂಚರ್ ಪೊಸಿಷನ್ ಆಫ್ ದ ಕಂಪ್ನಿ. ಇಲ್ಲಿ ಕಂಪ್ನಿಯದು ಫ್ಯೂಚರ್ ಆಸ್ಪಿರೇಷನ್ಸ್ ಏನಿದೆ ಅದನ್ನು ಕನ್ಸಿಡರ್ ಮಾಡುತ್ತೆ. ಓಕೆ, ದೆನ್ ಮಿಷನ್ ಸ್ಟೇಟ್ಮೆಂಟ್ ಏನಾಗಿರುತ್ತೆ, ಇಲ್ಲಿ ಕಾಸ್ ಆಗಿರುತ್ತೆ, ವಿಷನ್ ಸ್ಟೇಟ್ಮೆಂಟ್ ಆಗಿರುತ್ತೆ, ಇದು ಇಫೆಕ್ಟ್ ಆಗಿರುತ್ತೆ. ಮಿಷನ್ ಸ್ಟೇಟ್ಮೆಂಟ್ ಈಸ್ ಅ ಪ್ರೆಸೆಂಟ್ ಒನ್, ವಿಷನ್ ಸ್ಟೇಟ್ಮೆಂಟ್ ಈಸ್ ಅ ಟಾಕ್ ಅಬೌಟ್ ದ ಫ್ಯೂಚರ್. ಆ್ಯಂಡ್ ಮಿಷನ್ ಸ್ಟೇಟ್ಮೆಂಟ್ ಈಸ್ ಫಾರ್ ಶಾರ್ಟ್ ಟರ್ಮ್, ಓಕೆ, ವಿಷನ್ ಸ್ಟೇಟ್ಮೆಂಟ್ ಈಸ್ ಫಾರ್ ಲಾಂಗ್ ಟರ್ಮ್. ಮಿಷನ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ, ಪರ್ಪಸ್ ಟು ಇನ್ಫಾರ್ಮ್ ಎಂಪ್ಲಾಯಿ. ಮಿಷನ್ ಸ್ಟೇಟ್ಮೆಂಟ್ ಮಿಷನ್ ನಮ್ಮ ಕಂಪ್ನಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾರು ಅನ್ನೋದು ನಮ್ಮಲ್ಲಿರೋ ಎಂಪ್ಲಾಯೀಸ್ಗೆ ಗೊತ್ತಿರಬೇಕಾಗತ್ತೆ, ರೈಟ್. ವಿ ಹ್ಯಾವ್ ಟು ಇನ್ಫಾರ್ಮ್ ಟು ದ ಎಂಪ್ಲಾಯಿ. ಬಟ್ ವಿಷನ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಇದು ಇನ್ಸ್ಪೈರ್ ಮಾಡುತ್ತೆ, ಅಲ್ಲೂ ಎಂಪ್ಲಾಯಿಗೆ ಗೊತ್ತಿರಬೇಕಾಗತ್ತೆ, ಬಟ್ ಎಂಪ್ಲಾಯಿಗೆ ಆ ವಿಷನ್ ಸ್ಟೇಟ್ಮೆಂಟು ಒಂದು ಮೋಟಿವೇಶನ್ನ ಕೊಡುತ್ತೆ, ಒಂದು ಇನ್ಸ್ಪಿರೇಷನ್ ಕೊಡುತ್ತೆ. ನಮ್ಮ ಕಂಪ್ನಿ ಈಗ ಇಂಡಿಯಾ ಲೆವೆಲಲ್ಲಿ ಇದೆ ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅನ್ನೋ ವಿಷನ್ ನಮ್ಗೆ ಗೊತ್ತಿದ್ದರೆ ನಾವು ಇನ್ನೂ ಸ್ವಲ್ಪ ದಿನ ಅಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀವಿ, ನಮಗೂ ಪ್ರಮೋಷನ್ಸ್ ಆಗ್ಬೋದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ಬೋದು ಅನ್ನೋ ಡ್ರೀಮ್ಸ್ ಇರುತ್ತೆ. ಸೊ ಅವಾಗೇನಾಗುತ್ತೆ, ಅದು ಇನ್ಸ್ಪೈರ್ ಮಾಡುತ್ತೆ, ಎಂಪ್ಲಾಯೀಸ್ನ ಮೋಟಿವೇಟ್ ಮಾಡುತ್ತೆ, ರೈಟ್. ದೆನ್
ಮಿಷನ್ ಸ್ಟೇಟ್ಮೆಂಟ್ ಇಟ್ ಡಿಫೈನ್ಸ್ ಕಂಪ್ನಿ ಡೈರೆಕ್ಷನ್. ವಿಷನ್ ಸ್ಟೇಟ್ಮೆಂಟ್ ಕರೆಕ್ಟ್ಸ್ ಕಂಪ್ನೀಸ್ ಡೈರೆಕ್ಷನ್. ವಿಷನ್ ಸ್ಟೇಟ್ಮೆಂಟಲ್ಲಿ ಒಂದು ಕಂಪ್ನಿಗೆ ಡೈರೆಕ್ಷನ್ಸ್ ಇರುತ್ತೆ. ವಿಷನ್ ಸ್ಟೇಟ್ಮೆಂಟಲ್ಲಿ ಆ ಕಂಪ್ನಿಯ ಡೈರೆಕ್ಷನ್ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಕರೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಮಿಷನ್ ಸ್ಟೇಟ್ಮೆಂಟ್ ಈಸ್ ಬೇಸ್ಡ್ ಆನ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಪ್ಲೈಡ್ ಟು ದ ಪ್ರೆಸೆಂಟ್.